ಶೋ ಆರಂಭ ಆಗ್ತಾ ಇದೆ. ಇದು ಏಷ್ಯಾದ ಅತಿ ದೊಡ್ಡ ಏರ್ ಶೋ. ಹಾಗಾಗಿ ಬೇರೆ ಬೇರೆ ಸಿದ್ಧತೆಗಳನ್ನ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಮೊದಲ ದಿನವೇ ಟ್ರಾಫಿಕ್ ಜಾಮ್ ಬಿಸಿ ತಟ್ತಾ ಇದೆ. ಹೆಬ್ಬಾಳದಿಂದಲೇ ಸಂಚಾರ ದಟ್ಟಣೆಯಾಗಿದೆ, ಪರದಾಡುವ ಪರಿಸ್ಥಿತಿ ಇದೆ. ಟ್ರಾಫಿಕ್ ಸಮಸ್ಯೆ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಏರೋ ಇಂಡಿಯಾ ಶೋಗೆ ಬರೋರಿಗೆ ಉಚಿತ ಬಸ್ ವ್ಯವಸ್ಥೆ. ಸೊ ಯಾಕೆ ಉಚಿತ ಬಸ್ ವ್ಯವಸ್ಥೆ ಅಂತಂದ್ರೆ ಸುಮ್ಮನೆ ಅವರೊಂದು ಕಾರ್ ತಗೊಂಡ್ಬರೋದು, ಅವರೊಂದು ಬೈಕ್ ತಗೊಂಡ್ಬರೋದು, ಇರೋ ಟ್ರಾಫಿಕಲ್ಲಿ ಅವ್ರದ್ದೊಂದು ಗಾಡಿ, ಅದು ಏರ್ ಶೋ ಆರಂಭ ಆಗಿ ಸಂಜೆ ಮಧ್ಯಾಹ್ನ ಮುಗಿಯೋವರೆಗೂ ಅದೆಲ್ಲೋ ರಸ್ತೆ ಸೈಡಲ್ಲಿ ನಿಲ್ಲಿಸೋದು, ಅದಕ್ಕೊಂದು ವ್ಯವಸ್ಥೆ. ಆದರೆ ನೋಡಿ ಎಷ್ಟು ಟ್ರಾಫಿಕ್ ಇದೆ, ಹೇಗಿದೆ ಅಂತ. ಇದು ಹೆಬ್ಬಾಳ ಫ್ಲೈಓವರ್ನಿಂದ ಮುಂದೆ ಸಾಗುವ ಅಂದರೆ ಯಲಹಂಕ ಭಾಗಕ್ಕೆ ಸಾಗುವಂಥ ಮಾರ್ಗ. ಯಾವ ರೀತಿ ಟ್ರಾಫಿಕ್ ಇದೆ, ಯಾವ ರೀತಿ ವಾಹನ ದಟ್ಟಣೆ ಇದೆ ಅಂತ. ಸಿಕ್ಕಾಪಟ್ಟೆ ಸ್ಲೋ ಮೂವಿಂಗ್ ವೆಹಿಕಲ್ಗಳು, ಸಿಕ್ಕಾಪಟ್ಟೆ ನಿಧಾನವಾಗಿ ವಾಹನಗಳು ಓಡ್ತಾ ಇವೆ. ಹಾಗಾಗಿ ಸಾಮಾನ್ಯವಾಗಿ ಬೆಳಿಗ್ಗೆ ನಿಗದಿತ ಸಮಯಕ್ಕೆ ಹೋಗಬೇಕು ಅಂತಿದ್ದವ್ರು ಪರದಾಡೋ ಪರಿಸ್ಥಿತಿ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇವತ್ತಿನಿಂದ ಶುಕ್ರವಾರ ಅಂದ್ರೆ ಫೆಬ್ರವರಿ 14ರವರೆಗೂ ಏರೋ ಇಂಡಿಯಾ 2025 ಕಾರ್ಯಕ್ರಮ ನಡೀತಿದೆ. ಈ ಯಲಹಂಕದಲ್ಲಿ ನಡೀತಿರುವಂತಹ ಏರ್ ಶೋಗೆ ಕೇವಲ ನಮ್ಮ ರಾಜ್ಯದಲ್ಲ, ಇಡೀ ಬೇರೆ ರಾಜ್ಯದಿಂದ, ಇಡೀ ದೇಶದಂತ ಅಲ್ಲದೆ ಸುಮಾರು 28 ದೇಶಗಳಿಂದಲೂ ಕೂಡ ಸಾಕಷ್ಟು ಜನ ವಿವಿಐಪಿಗಳು ಬರ್ತಿದ್ದಾರೆ. ಇದರಿಂದಾಗಿ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ನಗರದಾದ್ಯಂತ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಯಾಕೆ ಅಂತಂದ್ರೆ 28 ದೇಶದಿಂದಲೂ ಕೂಡ ವಿವಿಐಪಿಗಳಾಗಿರುವಂತ ಏನ್ ರಕ್ಷಣಾ ಸಚಿವರಾಗಿರ್ಬೋದು, ಅದೇ ಕೂಡ ಮಾರ್ಷಲ್ಗಳಾಗಿರ್ಬೋದು, ಎಲ್ಲರೂ ಕೂಡ ಬರ್ತಿದ್ದಾರೆ. ಯಾಕಂದ್ರೆ ಏರ್ ಶೋದಲ್ಲಿ ಸಾಕಷ್ಟು ರೀತಿಯಲ್ಲಿ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಯುದ್ಧ ವಿಮಾನಗಳಿಗೆ ಸಂಬಂಧಪಟ್ಟಂತೆ, ಅದೇ ರೀತಿಯಲ್ಲೂ ಕೂಡ ಯುದ್ಧೋಪಕರಣಗಳಿಗೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಅನ್ನು ಇಟ್ಟಿರ್ತಾರೆ. ಅದನ್ನ ಯಾವ ರೀತಿಯಾಗಿ ಏನು ಅಳವಡಿಕೆಯನ್ನ ಮಾಡ್ಕೋಬೇಕು, ಮತ್ತೆ ಯಾವ ರೀತಿಯಾಗಿ ಒಪ್ಪಂದವನ್ನು ಕೂಡ ಮಾಡ್ಕೋಬಹುದು ಅಂತ ಎಲ್ಲ ರೀತಿಯಿಂದ ವೀಕ್ಷಣೆ ಕೂಡ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಡೆಲಿಗೇಟ್ಸ್ ಬರ್ತಾರೆ. ಹೀಗಾಗಿ ಸಾಕಷ್ಟು ಟ್ರಾಫಿಕ್ ಉಂಟಾಗ್ತದೆ. ಒಂದ್ ಕಡೆ ಏನ್ ನಮ್ಮ ರಾಜ್ಯದಲ್ಲೂ ಕೂಡ DCM ಕೂಡ ಬರ್ತಾರೆ, ಹೋಮ್ ಮಿನಿಸ್ಟರ್ ಕೂಡ ಬರ್ತಾರೆ, ಬೇರೆ ರಾಜ್ಯದ ಒಂದಷ್ಟು ಜನ ರಾಜಕಾರಣಿ ಕೂಡ ಬರ್ತಾರೆ, ಮತ್ತೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಅವರು ಕೂಡ ಬರ್ತಾರೆ. ಹೀಗಾಗಿ ಎಲ್ಲಾ ಕಡೆ ಕೂಡ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರನ್ನು ಕೂಡ ನಿಯೋಜನೆ ಕೂಡ ಮಾಡಲಾಗಿದೆ. ಸಾಕಷ್ಟು ಕಡೆ ಕೂಡ ಏನು ಎಲ್ಲ ಭದ್ರತೆಗೆ ಅಂತ ಹೇಳ್ಬಿಟ್ಟು CC ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ, ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ, ಒಂದಷ್ಟು ರೂಟ್ ಮ್ಯಾಪ್ಗಳನ್ನು ಕೂಡ ಬದಲಾಯಿಸಲಾಗಿದೆ. ಆದ್ರೂ ಕೂಡ ಹೆಬ್ಬಾಳ ಪ್ರಮುಖವಾದಂತ ಮುಖ್ಯ ಜಂಕ್ಷನ್ ಆಗಿರೋದ್ರಿಂದ ಈಗಲಿಂದಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದು ಕೇವಲ ಇವತ್ತೊಂದು ದಿನ ಮಾತ್ರ ಅಲ್ಲ, ಈ ಒಂದು ಟ್ರಾಫಿಕ್ ಸಮಸ್ಯೆ ಸುಮಾರು ಇನ್ನೂ 5 ದಿನಗಳ ಕಾಲ ಇದೇ ರೀತಿಯಂತ ಪರಿಸ್ಥಿತಿ ಟ್ರಾಫಿಕ್ ಕೂಡ ಇರುತ್ತೆ. ಹೀಗಾಗಿ ವಾಹನ ಸವಾರರು ಕೂಡ ಎಚ್ಚರಿಕೆಯಿಂದ ಕೂಡ ಇರ್ಬೇಕಾಗುತ್ತೆ. ಮತ್ತೆ ಅದೇ ರೀತಿ ಕೂಡ ಪೊಲೀಸರು ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಒಂದಷ್ಟು ರೂಟ್ ಮ್ಯಾಪ್ಗಳನ್ನು ಕೂಡ ಡೈವರ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಕ್ಯಾಮರಾಮನ್ ಧರ್ರಾಜ್ ಜೊತೆ ಮಲನಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು. ಇವತ್ತು ಏರ್ ಶೋ, ಹಾಗಾಗಿ ಯಲಹಂಕ ಭಾಗದಲ್ಲಿ ಲೋಹದ ಹಕ್ಕಿಗಳ ಕಲರವ ಜೋರಾಗಿರುತ್ತೆ. ಆದ ಕಾರಣ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗುತ್ತೆ. ವಿಮಾನ ಹಾರಾಟದಲ್ಲಿ ಇವತ್ತು, ನಾಳೆ, ನಾಡಿದ್ದು ವ್ಯತ್ಯಯ ಆಗುತ್ತೆ. ಫೆಬ್ರವರಿ 11, 12ರಂದು ಬೆಳಿಗ್ಗೆ 9ರಿಂದ 11 ಗಂಟೆವರೆಗೆ ಏರ್ ಶೋ ನಡೆಯುತ್ತೆ. ಮಧ್ಯಾಹ್ನ 2ರಿಂದ 4 ಗಂಟೆವರೆಗೆ ಏರ್ ಶೋ ನಡೆಯುತ್ತೆ. ಆ ಸಮಯದಲ್ಲಿ ವಿಮಾನ ಹಾರಾಟಕ್ಕೆ ಅವಕಾಶ ಇಲ್ಲ. ಅಂದರೆ ಬೆಳಿಗ್ಗೆ 9ರಿಂದ 11, ಮಧ್ಯಾಹ್ನ 2ರಿಂದ 4 ಈ ಟೈಮಲ್ಲಿ ಡಿಪಾರ್ಟ್ ಆಗುವ ಯಾವುದೇ ವಿಮಾನಗಳು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಡೋದಿಲ್ಲ. ಹಾಗಾಗಿ ಒಂದು ವೇಳೆ ನಿಮ್ಮ ಫ್ಲೈಟ್ ಟೈಮಿಂಗ್ಸ್ ಅದೇ ಟೈಮಲ್ಲಿ ಇದೆ ಅಂತಂದರೆ ನೀವು ಆ ಬದಲಾದ ಸಮಯದ ಬಗ್ಗೆ ಆದಷ್ಟು ಬೇಗ ಮಾಹಿತಿಯನ್ನು ಪಡೆದುಕೊಳ್ಳಿ. ಒಂದೇ ಬೇಗ ಇರಬಹುದು ಅಥವಾ ಲೇಟ್ ಇರಬಹುದು, ಗೊತ್ತಿಲ್ಲ. ಬಟ್ ಕೆಲವೊಂದು ಫ್ಲೈಟ್ಗಳು ವ್ಯತ್ಯಯ ಅಂತೂ ಇದೆ. ನಿಗದಿತ ಸಮಯಕ್ಕೆ ಹೋಗೋದಕ್ಕೆ ಅವಕಾಶ ಅಥವಾ ಸಾಧ್ಯ ಇಲ್ಲ. ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ಇದೆ. ನಾವು ಆರಾಮಾಗಿ ಮೊದಲಿನ ಥರ ಅಂದರೆ ರೆಗ್ಯುಲರ್ ಡೇಸ್ನಲ್ಲಿ ನಾವು ಹೇಗೆ ಹೋಗ್ತೀವಿ ಹಾಗೆ ಹೋದರೆ ಸಾಕಾಗುತ್ತೆ ಅಂತಂದರೆ ನೋ, ಫ್ಲೈಟ್ ಮಿಸ್ ಆಗೋ ಸಾಧ್ಯತೆ ಇದೆ. ಫ್ಲೈಟ್ ಟೈಮಿಂಗ್ಸ್ಗಳಲ್ಲಿ ಹೆಚ್ಚು ಕಮ್ಮಿ ಇದೆ, ಅದ್ರ ಜೊತೆಗೆ ರಸ್ತೆಯಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇದೆ. ಹಾಗಾಗಿ ಮುಂದಿನ 2 ದಿನ, ನಾಳೆ ಮತ್ತು ನಾಡಿದ್ದು 9ರಿಂದ 11 ಮತ್ತು 2ರಿಂದ 4 ಈ ಸಮಯದಲ್ಲಿ ವಿಮಾನ ಹಾರಾಟಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಪ್ರಯಾಣಿಕರು ಆ ಬಗ್ಗೆ ಗಮನ ಹರಿಸಿ. ನಿಮ್ಮ ಫ್ಲೈಟ್ ಬುಕ್ ಆಗಿದ್ದರೆ ಬದಲಾದ ಸಮಯ ಏನು ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ ಮತ್ತು ಆ ಬದಲಾದ ಸಮಯಕ್ಕೆ ನೀವು ಪ್ರಯಾಣ ಮಾಡ್ತಿದ್ದೀರಿ ಅಂತ ಖಚಿತಪಡಿಸ್ಕೊಳ್ಳಿ. ಇನ್ನು BMTCನಲ್ಲಿ ಅಂದರೆ ಯಾರ್ಯಾರ ಹತ್ರ ಏರೋ ಇಂಡಿಯಾ ಟಿಕೆಟ್ ಇದೆ, ಏರೋ ಇಂಡಿಯಾ ಪ್ರವೇಶದ ಟಿಕೆಟ್ ಸಾರ್ವಜನಿಕರ ಹತ್ರ ಇದೆ, ಅವರಿಗೆ BMTC ಬಸ್ನಲ್ಲಿ ಅಂದರೆ ನಿಮಗೆ ಉಚಿತ ಸರ್ವಿಸನ್ನು ಕೊಡಲಾಗುತ್ತೆ. ನಿಮ್ಮ ಹತ್ರ ಏರೋ ಇಂಡಿಯಾ ಟಿಕೆಟ್ ಇದೆ, ಆ ಬಸ್ಸು ಆ ಮಾರ್ಗದಲ್ಲಿ ಚಲಿಸುತ್ತೆ ಅಂತಂದರೆ ಆ ಬಸ್ಸನ್ನು ನೀವು ಆರಾಮಾಗಿ ಹತ್ತಿ ಕೂತ್ಕೋಬಹುದು.
ಟಿಕೆಟ್ಗೆ ದುಡ್ಡು ಕೇಳಿದ್ರೆ ಟಿಕೆಟ್ ತೋರಿಸಿದ್ರೆ ಸಾಕು. ಯಾವ ಟಿಕೆಟು? ಏರೋ ಇಂಡಿಯಾದ ಟಿಕೆಟು. ಎಂಟ್ರಿಗೋಸ್ಕರ ನೀವು ಟಿಕೆಟ್ ಪಡ್ಕೊಂಡಿರ್ತೀರಲ್ಲ, ಆ ಟಿಕೆಟ್ ತೋರಿಸಿದ್ರೆ ಬೆಂಗಳೂರಿನ BMTCಯಲ್ಲೂ ಕೂಡ ಫೀಡರ್ ಬಸ್ಗಳನ್ನು ಉಚಿತವಾಗಿ ನಿಮಗೋಸ್ಕರ ಬೆಂಗಳೂರಿನ ರಾಜ್ಯ ಸರ್ಕಾರ ವಿಶೇಷವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದೆ. ಫೀಡರ್ ಬಸ್ಗಳು ನೀವು ಹೆಬ್ಬಾಳ ಅಥವಾ ಯಲಹಂಕ ಅದೆಲ್ಲ ಯಾವುದೋ ಒಂದು ಭಾಗದಿಂದ ಹೋಗ್ತೀರಿ ಅಂತಂದರೆ ಉಚಿತವಾಗಿ ನಿಮಗೆ ಇವತ್ತು ಸೇವೆಯನ್ನು ಕೊಡುತ್ತೆ.